2026 ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026 ಮಕರ ರಾಶಿಯವರಿಗೆ 2026ರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ. ಆಲ್ರೆಡಿ ಮಕರ ರಾಶಿಯವರು ತುಂಬ ನೋವನ್ನು ಅನುಭವಿಸಿದ್ದಾರೆ. ಯಾಕಂದರೆ ಗುರು ಮಿಥುನ ರಾಶಿಯಲ್ಲಿ ಅಂದರೆ 6ನೇ ಮನೆ ಗುರು ಏನೆಲ್ಲ ಕಷ್ಟ ಕಾರ್ಯಗಳನ್ನು ಕೊಟ್ಟಿದ್ದಾನೆ ಅಂದರೆ ಮಕರ ರಾಶಿಯವರು ಎಲ್ಲ ಕಷ್ಟಗಳನ್ನು ನೊಂದು ಬೆಂದಿದ್ದಾರೆ. ಅದೇ ರೀತಿ ನೋಡಿ ರಾಶಿಯಾಧಿಪತಿ ಶನಿ ಮತ್ತು 2ನೇ ಮನೆಯಲ್ಲಿ ರಾಹು, 3ನೇ ಮನೆಯಲ್ಲಿ ಶನಿ. ಮಕರ ರಾಶಿಯವರಿಗೆ ಮುಖ್ಯವಾಗಿ ನೋಡಿ ಧನಸ್ಸು ರಾಶಿಯಲ್ಲಿ ಈಗ ಜನವರಿ ತಿಂಗಳಲ್ಲಿ ಧನಸ್ಸು ರಾಶಿ ಮಕರ ರಾಶಿಗೆ 4 ಗ್ರಹಗಳ ಒಂದು ಆಗಮನವಾಗ್ತಾ ಹೋಗುತ್ತೆ. 15ರ ನಂತರ ಮಕರ ರಾಶಿಯಿಂದ ಕುಂಭ ರಾಶಿಗೆ ಶುಕ್ರ, ಸೂರ್ಯ, ಬುಧ, ಕುಜ ಈ 4 ಗ್ರಹಗಳು ಕುಂಭರಾಶಿಗೆ ಹೋಗ್ತವೆ, ಅಂದರೆ ಧನಸ್ಥಾನಕ್ಕೆ ಹೋಗ್ತವೆ. ಅದೇ ರೀತಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಅಂದರೆ 6ನೇ ಮನೆಯಿಂದ 7ನೇ ಮನೆಗೆ ಗುರುವಿನ ಒಂದು ಆಗಮನ ಆಗ್ತಾ ಹೋಗುತ್ತೆ. ಇದರಿಂದ ಮಕರ ರಾಶಿಯವರಿಗೆ 2026ರಲ್ಲಿ ಎಂಥ ಕಷ್ಟ ಅನುಭವಿಸಿದ್ದಾರೆ ಅಂದರೆ ಆ ಕಷ್ಟಗಳಿಗೆಲ್ಲ ಪರಿಹಾರ ಸಿಗ್ತಾ ಹೋಗುತ್ತೆ. ಆ ಕಷ್ಟವನ್ನು ಬೆಟ್ಟದಷ್ಟು ಕಷ್ಟವನ್ನು ನೋಡಿರೋ ಮಕರ ರಾಶಿಯವರು 2026ರಲ್ಲಿ ಅದರಲ್ಲೂ 6ನೇ ತಿಂಗಳ ನಂತರ ಅದೇ ರೀತಿ 10ನೇ ತಿಂಗಳ ನಂತರ ಒಂದು ರಾಜಯೋಗವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ನೋಡಿ ಕುಂಭರಾಶಿ ಜನವರಿ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಮಕರ ರಾಶಿಗೆ. ಯಾಕಂದರೆ ಲಾಭಸ್ಥಾನ ಧನಸ್ಥಾನಕ್ಕೆ ಎಲ್ಲ ಗ್ರಹಗಳ ಸಂಚಾರ ಸತತವಾಗಿ ನೋಡಿ ಅದು ಮೀನರಾಶಿಗೆ ಮತ್ತು ಮೇಷರಾಶಿಗೆ ವೃಷಭ ರಾಶಿಗೆ ಈ ಜನವರಿಯಿಂದ ಸತತವಾಗಿ ಮಕರ ರಾಶಿಯವರಿಗೆ ತುಂಬ ಲಾಭವನ್ನು ನೋಡ್ತಾರೆ. ಮನೆ ತಗೊಳ್ಳೋ ಯೋಗ ತುಂಬ ಮಕರ ರಾಶಿಯವರು ಮನೆ ಕಟ್ತಾರೆ, ಮನೆ ತಗೊಳ್ತಾರೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ರಿಯಲ್ ಎಸ್ಟೇಟ್ ಏನಾದರೂ ಮಾಡ್ತಾಯಿದ್ರೆ ತುಂಬ ಒಳ್ಳೆ ಯೋಗವನ್ನು ನೋಡ್ತಾರೆ, ಒಳ್ಳೆ ದುಡ್ಡನ್ನು ನೋಡ್ತಾರೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಯಾವುದಾದ್ರೂ ಒಂದು ಪದವಿ ಕೂಡ ಸಿಗ್ತಾ ಹೋಗುತ್ತೆ. ಅವರ ಕೆಲಸ ಕಾರ್ಯದಲ್ಲಿ ಸರ್ಕಾರಿ ಉದ್ಯೋಗ, ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಖಂಡಿತವಾಗ್ಲೂ ಅವರಿಗೆ
ಅವರಿಗೆ ಯಾವುದಾದ್ರೂ ಒಂದು ಪದವಿ ಸಿಕ್ಕತ್ತೆ. ಮತ್ತು ಮಕರ ರಾಶಿಯಲ್ಲಿ ಏನೆಲ್ಲ ಕಷ್ಟಪಡ್ತಿದ್ದೀರೋ ಅವರೆಲ್ಲರೂ ಕೂಡ 2026 6ನೇ ತಿಂಗಳ ನಂತರ ಗುರುವಿನ ಬದಲಾವಣೆ ಆದ ಮೇಲೆ ಕಟಕ ರಾಶಿಯಿಂದ ನೋಡಿ, ಕಟಕ ರಾಶಿಯಿಂದ ನೇರ ಗುರು ದೃಷ್ಟಿ ಮಕರ ರಾಶಿಗೆ ಬೀಳುತ್ತೆ. ಮಕರ ರಾಶಿಗೆ ಗುರುವಿನ ದೃಷ್ಟಿ, ಅದೇ ರೀತಿ ಮೀನ ರಾಶಿಗೆ ಗುರುವಿನ ದೃಷ್ಟಿ, ಮತ್ತು ಮಕರ ರಾಶಿಗೆ 11ನೇ ಮನೆ ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಬೀಳೋದು ಎಲ್ಲೋ ಒಂದು ಕಡೆ ಮಕರ ರಾಶಿಯವರು 2026ರಲ್ಲಿ ತುಂಬ ಲಾಭವನ್ನು ನೋಡ್ತಾ ಹೋಗ್ತೀರಾ. ಅದರಲ್ಲೂ 6ನೇ ತಿಂಗಳ ನಂತರ ತುಂಬ ಲಾಭವನ್ನು ನೋಡ್ತೀರಾ. ಏನೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಖಂಡಿತವಾಗಿ ಮಕರ ರಾಶಿಯವರು ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಹೋಗ್ತವೆ. ಎಲ್ಲೋ ಒಂದು ಕಡೆ ಅಧಿಕಾರವನ್ನು ಕೂಡ ತಗೊಳ್ತೀರಾ ಅಂತ ಹೇಳ್ತೀನಿ. 2026 ಅದು 6ನೇ ತಿಂಗಳ ನಂತರ ನಿಮ್ಮದೇ ವರ್ಷ ಆಗಿರುತ್ತೆ. ಹಾಗಾಗಿ ಏನೆಲ್ಲ ಕಷ್ಟ ಕಾರ್ಯ ಅದರ 100 ಪಟ್ಟು ಸುಖವನ್ನು ಅನುಭವಿಸ್ತೀರಾ ಮಕರ ರಾಶಿಯವರು. ನಿಮ್ಮ ಮನೆಯಲ್ಲಿ ಏಳಿಗೆ, ಮನೆಯಲ್ಲಿ ಶುಭ ಕಾರ್ಯ, ಮನೆಯಲ್ಲಿ ಮಕ್ಕಳ ಒಂದು ಅಭಿವೃದ್ಧಿ ಎಲ್ಲವೂ ಕೂಡ ನಿಮ್ಮ ಮಡಿಲಿಗೆ ಬರುತ್ತೆ. ಹಾಗಾಗಿ 2026 ಓವರಾಲು ಮಕರ ರಾಶಿಯವರಿಗೆ ತುಂಬ ಯೋಗವನ್ನು ತಂದುಕೊಡುವಂಥ ಒಂದು ವರ್ಷ ಆಗಿರುತ್ತೆ, ನಿಮ್ಮದೇ ವರ್ಷ ಆಗಿರುತ್ತೆ.